ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಅಶ್ವರಾಜನ ಉಪಾಯ ಅನ್ನೋ ಒಂದು ಕಥೆಯನ್ನು ಹೇಳ್ತಿದ್ದೀನಿ. ಇಲ್ಲಿ ಅಶ್ವ ಅಂದರೆ ಕುದುರೆ ಮಾಡಿದಂಥ ಉಪಾಯದ ಬಗ್ಗೆ ಒಂದು ಕಥೆಯನ್ನು ಹೇಳ್ತೀನಿ. ಮತ್ತು ಈ ಕಥೆಯಲ್ಲಿ ಈ ವಿಡಿಯೋದಲ್ಲಿ ತಿಳಿಯುವಂಥದ್ದು ಏನಪ್ಪ ಅಂತಂದರೆ, ಈಗ ನೋಡಿ, ಎಷ್ಟೋ ಜನ ನಾವು ಜನರ ಮಾತಿಗೆ ಮರಳಾಗ್ತೀವಿ. ಜನ ಆಡೋವಂಥ ಬಣ್ಣದ ಮಾತುಗಳಿಗೆ ನಾವು ಮರುಳಾಗಿ ಹೇಗೆ ನಮ್ಮ ಜೀವನವನ್ನು ಹಾಳು ಮಾಡ್ಕೋತೀವಿ ಅನ್ನೋದನ್ನು ನಾನು ಪ್ರಾಣಿಗಳ ಮೂಲಕ ಒಂದು ಕಥೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋವಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏನು ಈ ಅಶ್ವರಾಜನ ಉಪಾಯ ಅಂತಂದರೆ, ಹೀಗೆ ಒಂದು ಕುದುರೆ, ಆ ಕುದುರೆ ಅರಮನೆಯಲ್ಲಿ ರಾಜನ ಆಸ್ಥಾನದಲ್ಲಿ ಚೆನ್ನಾಗಿ ಉಂಡು ತಿಂದು ದಷ್ಟಪುಷ್ಟವಾಗಿ ಬೆಳೆದಿರುತ್ತೆ. ಹೀಗೆ ಒಂದ್ಸಲ ಅಲ್ಲಿರುವಂಥ ಸೇವಕರು ಆ ಕುದುರೆಯನ್ನು ಉದ್ಯಾನವನದಲ್ಲಿ ಅಂದರೆ ಹೊರಗಡೆ ಪಾರ್ಕಲ್ಲೆಲ್ಲೋ ಹುಲ್ಲನ್ನು ಮೇಯ್ಲಿ ಅಂತೇಳಿ ಬಿಟ್ಟಿರ್ತಾರೆ. ಆ ಕುದುರೆ ಹುಲ್ಲನ್ನು ಮೇಯ್ತಾ ಹೀಗೆ ಮುಂದಕ್ಕೆ ಹೋಗ್ತಾ ಒಂದು ಕಾಡಿನ ಒಳಗೆ ಹೋಗ್ಬಿಡುತ್ತೆ. ಅಲ್ಲಿ ಹುಲ್ಲನ್ನು ಮೇಯ್ತಾ ಇರುತ್ತೆ. ಅದನ್ನು ನೋಡಿದಂಥ ಒಂದು ತೋಳ ಒಂದು ಉಪಾಯವನ್ನು ಮಾಡುತ್ತೆ. ನನಗೆ ಇದೇ ಸರಿಯಾದ ಅವಕಾಶ, ನನ್ನ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ, ನನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಕ್ಕೆ ಈ ಕುದುರೆ ಅಣ್ಣನೇ ಸರಿ. ಇದನ್ನು ನಾನು ಹೇಗಾದರೂ ಮಾಡಿ ಬೇಟೆ ಆಡಬೇಕು ಅಂತೇಳಿ ಆ ತೋಳ ಕುದುರೆ ಹತ್ರ ಬರುತ್ತೆ. ಅಲ್ಲಿಗೆ ಬಂದು ಪ್ರೀತಿಯಿಂದ ಮಾತಾಡುತ್ತೆ. ಕುದುರೆ ಅಣ್ಣ, ನೀನು ತುಂಬ ಚೆನ್ನಾಗಿದೆಯಾ, ನೋಡೋದಕ್ಕೆ ಎಷ್ಟು ಆಕರ್ಷಣೆಯಿಂದ ಇದೆಯಾ. ಮತ್ತು ನಾನು ಕಳೆದ 2 ವಾರಗಳಿಂದ ನಾನು ತುಂಬ ಬೇಜಾರಲ್ಲಿದ್ದೀನಿ. ಯಾಕೆಂದರೆ ನನ್ನ ಪ್ರಾಣ ಸ್ನೇಹಿತನ ಒಬ್ಬನ ನಾನು ಕಳ್ಕೊಂಡಿದ್ದೀನಿ. ಅವನು ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಆದರೆ ಆ ನೋವನ್ನು ನನಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನೀನು ನನ್ನ ಸ್ನೇಹಿತನಾಗಿ ಅವನ ಸ್ಥಾನವನ್ನು ತುಂಬು. ಇವತ್ತಿಂದ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಆಗೋಣ, ಒಳ್ಳೆ ಸ್ನೇಹಿತರಾಗಿ ಚೆನ್ನಾಗಿ ಜೀವನವನ್ನು ಮಾಡೋಣ. ನಿನ್ನ ಕಷ್ಟ ಸುಖಗಳಿಗೆ ನಾನು ಭಾಗಿಯಾಗ್ತೀನಿ, ನನ್ನ ಕಷ್ಟ ಸುಖಗಳಿಗೆ ನೀನು ಭಾಗಿಯಾಗು. ಒಟ್ಟಿನಲ್ಲಿ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿ ಇರೋಣ ಅಂತೇಳಿ ಕೇಳುತ್ತೆ. ಆದರೆ ಕುದುರೆಗೆ ಮುಂಚೆನೇ ಗೊತ್ತಿರುತ್ತೆ, ಈ ತೋಳ ಕಪಟ ಬುದ್ಧಿ, ಇದು ಸರಿ ಇಲ್ಲ ಅಂತೇಳಿ ಗೊತ್ತಿರುತ್ತೆ. ಅದಕ್ಕೆ ಅದು ಹೇಳುತ್ತೆ, ನನಗೆ ಈಗಾಗಲೇ ತುಂಬ ಜನ ಸ್ನೇಹಿತರಿದ್ದಾರೆ, ನಿನ್ನ ಸ್ನೇಹ ನನಗೆ ಬೇಡ, ಅದರಲ್ಲೂ ನಿನ್ನಂಥವನ ಸ್ನೇಹ ಅಂತೂ ನನಗೆ ಬೇಡವೇ ಬೇಡ. ನಾನು ಹೀಗೆ ಇರೋದಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಡು ಅಂತೇಳಿ ಹೇಳುತ್ತೆ. ಆದರೂ ಕೂಡ ಈ ತೋಳ ಬಿಡೋದಿಲ್ಲ. ತನ್ನ ಬಣ್ಣದ ಮಾತುಗಳಿಂದ ಆ ಕುದುರೆಯನ್ನು ಮರಳು ಮಾಡುತ್ತೆ. ಕುದುರೆ ಅಣ್ಣ, ನೀನು ಬರೀ ಇಲ್ಲಿ ಒಣಗಿರೋ ಹುಲ್ಲನ್ನು ತಿನ್ಕೊಂಡು ಇಲ್ಲೇ ಇರಬೇಡ. ಸ್ವಲ್ಪ ದೂರದಲ್ಲಿ ಹೋದರೆ ಅಲ್ಲಿ ದೊಡ್ಡ ಹುಲ್ಲುಗಾವಲು ಪ್ರದೇಶ ಇದೆ. ನೀನು ನನ್ನನ್ನು, ಇಲ್ಲೊಂದು ನದಿ ಬರುತ್ತೆ, ಆ ನದಿಯಿಂದ ಆ ಕಡೆ ದಡವನ್ನು ದಾಟಿಸು. ಆಗ ನಾನು ನಿನಗೆ ಏನು ಬೇಕು ಅದೆಲ್ಲವನ್ನು ಕೊಡ್ತೀನಿ. ಮತ್ತು ತುಂಬ ಹಚ್ಚ ಹಸಿರಾಗಿ ಬೆಳೆದಿರೋವಂಥ ಹುಲ್ಲುಗಾವಲಿಗೆ ನಿನ್ನನ್ನು ಕರ್ಕೊಂಡೋಗಿ ಬಿಡ್ತೀನಿ. ಅಲ್ಲಿ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ತಿಂದು ಹೊಟ್ಟೆ ತುಂಬಿಸ್ಕೋ ಅಂತೇಳಿ ಆ ತೋಳ ಹೇಳುತ್ತೆ. ಕುದುರೆಗೆ ಇದು ಮೋಸ ಮಾಡ್ತಿದೆ ಅಂತ ಗೊತ್ತಿರುತ್ತೆ. ಆದರೂ ಕೂಡ ಆ ಕ್ಷಣಕ್ಕೆ ತೋಳದ ಮಾತನ್ನು ನಂಬಿ, ಸರಿ ಆಯಿತು ನಡಿ ಹೋಗೋಣ ಅಂತೇಳಿ ಆ ತೋಳವನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಆ ಕುದುರೆ ಆ ನದಿಯ ನೀರಲ್ಲಿ ಹೋಗ್ತಾ ಇರುತ್ತೆ. ಇನ್ನೇನು ನದಿಯ ಅರ್ಧ ಭಾಗಕ್ಕೆ ಹೋಗಿರ್ತಾರೆ, ಅಂದರೆ ಮಧ್ಯ ಭಾಗಕ್ಕೆ ಹೋಗಿರ್ತಾರೆ. ಆಗ ತೋಳ ತನ್ನ ಬುದ್ಧಿಯನ್ನು ತೋರಿಸುತ್ತೆ. ಕುದುರೆ ಅಣ್ಣ, ನೀನನ್ನು ಕ್ಷಮಿಸ್ಬೇಕು. ಯಾಕೆಂದರೆ ಇಲ್ಲಿ ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ, ಅವರೆಲ್ಲರೂ ನಾನು ಹೊಟ್ಟೆ ಹಸುವಿಂದ ಸಾಯ್ತಾ ಇದ್ದೀವಿ. ಅದಕ್ಕೆ ನೀನೇನು ಅಂದ್ಕೊಳ್ಳಿಲ್ಲ ಅಂದರೆ ನಾವು ನಿನ್ನನ್ನು ತಿಂದುಬಿಡ್ತೀವಿ. ನೀನು ನಮ್ಮೆಲ್ರಿಗೂ ಆಹಾರ ಆಗಿ ನಮ್ಮೆಲ್ರಿಗೂ ಹೊಟ್ಟೆ ತುಂಬಿಸಿ ನೀನು ಪುಣ್ಯವನ್ನು ಕಟ್ಕೋ ಅಂತೇಳಿ ತೋಳ ಹೇಳುತ್ತೆ. ಆಗ ಕುದುರೆ ಮನಸ್ಸಲ್ಲೇ ನೊಂದ್ಕೊಳ್ಳುತ್ತೆ, ಈ ತೋಳ ನನಗೆ ಮೋಸ ಮಾಡ್ತಾ ಇದೆ, ಇದರಿಂದ ನನ್ನ ಜೀವಕ್ಕೆ ಆಪತ್ತು ಬಂದಿದೆ, ಹೇಗಾದರೂ ಮಾಡಿ ನಾನು ತಪ್ಪಿಸ್ಕೋಬೇಕಲ್ಲ, ಏನು ಮಾಡೋದು ಅಂತೇಳಿ ಒಂದು ಉಪಾಯವನ್ನು ಆ ಕುದುರೆ ಮಾಡುತ್ತೆ. ಏನು ಆ ಉಪಾಯ ಅಂತಂದರೆ, ತೋಳಿಗೆ ಹೇಳುತ್ತೆ, ತೋಳಣ್ಣ, ನೀನು ಎಲ್ಲೋ ತಪ್ಪು ಮಾಡಿಬಿಟ್ಟೆ, ನಾನಿರೋನು ಒಬ್ಬನೇ, ನೀನು ನನ್ನನ್ನು ತಿಂದರೆ ನೀನು ಬರೀ 1 ದಿನಕ್ಕೆ ಹೊಟ್ಟೆನ ತುಂಬಿಸ್ಕೋಬೋದಷ್ಟೇ. ಆದರೆ ನಾನು ಹೇಳೋ ಅಂಥ ಮಾತನ್ನು ನೀನು ಕೇಳಿದ್ರೆ ನಿನಗೆ 1 ತಿಂಗಳಿಗೆ ಆಗೋಷ್ಟು ಆಹಾರವನ್ನು ನಾನು ನಿನಗೆ ಕೊಡ್ತೀನಿ. ನೀನು ನನ್ನ ಮಾತು ಕೇಳಿ ನನ್ನ ಜೊತೆ ಬರೋದಾದರೆ ನಿನಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ನಾನು ಕೊಡ್ತೀನಿ ಅಂತ ಹೇಳುತ್ತೆ.
ಈ ತೋಳಕ್ಕೆ ಆಶ್ಚರ್ಯ ಆಗುತ್ತೆ, ಇದೇನು ಈ ಕುದುರೆ ಈ ರೀತಿ ಹೇಳ್ತಿದ್ಯಲ್ಲ ಅಂತ. ಸರಿ ಏನು ಹೇಳು ಅಂತ ಕೇಳುತ್ತೆ. ಆಗ ಕುದುರೆ ಒಂದು ಉಪಾಯ ಮಾಡಿ ಒಂದು ಕಥೆಯನ್ನು ಹೇಳುತ್ತೆ. ನಾನು ಕಳೆದ ವಾರ ಅಂದರೆ ಒಂದು 2-3 ದಿನದ ಹಿಂದೆ ಮೇಯೋದಕ್ಕೆ ಅಂತ ಆ ಕಾಡಿಗೆ ಹೋಗಿದ್ದೆ. ಅಲ್ಲಿ ಸುಮಾರು ಒಂದು 5-6 ಚಿರತೆಗಳು ನನ್ನ ಮೇಲೆ ದಾಳಿಯನ್ನು ಮಾಡಿದ್ವು. ಆಗ ನಾನು ನನ್ನ ಜೀವವನ್ನು ರಕ್ಷಣೆ ಮಾಡ್ಕೊಳೋದಕ್ಕೋಸ್ಕರ ನನ್ನ ಕಾಲಿಂದ ಹೆಂಗೆ ಬೇಕೋ ಹಂಗೆ ಜಾಡಿಸಿ ಹೊಡೆದೆ. ಆಗ ಅಲ್ಲಿದ್ದಂಥ ಎಲ್ಲ ಚಿರತೆಗಳು ನನ್ನ ಹೊಡೆತಕ್ಕೆ ಸತ್ತು ಬಿದ್ದವು. ಅವು ಬಿದ್ದಿರೋಂಥ ಚಿರತೆಗಳೆಲ್ಲವೂ ಈಗಲೂ ಅಲ್ಲೇ ಇದ್ದಾವೆ. ನೀನು ಬಂದರೆ ಆ ಎಲ್ಲ ಚಿರತೆಗಳ ಮಾಂಸವನ್ನು ತಿನ್ಬೋದು, ಮತ್ತು ನಿನ್ನ ಸ್ನೇಹಿತರಿಗೆ, ನಿನ್ನ ಕುಟುಂಬಕ್ಕೆ ಎಲ್ರಿಗೂ ಸಾಕಾಗೋವಷ್ಟು ನೀನು ತಗೊಂಡೋಗ್ಬೋದು. ಈಗ ನೀನು ನನ್ನನ್ನು ವಾಪಸ್ ಅಲ್ಲಿ ಕರ್ಕೊಂಡೋದ್ರೆ ನಾನು ತೋರಿಸ್ತೀನಿ, ಇಲ್ಲಾಂದರೆ ನೀನು ಬರೀ ನನ್ನನ್ನು ಮಾತ್ರ ತಿಂದು ಬರೀ ಒಂದಿನದ ಹೊಟ್ಟೆ ಮಾತ್ರ ನೀನು ತುಂಬಿಸ್ಕೋಬೋದು. ಏನು ಮಾಡ್ತೀನಿ ನೀನೇ ಯೋಚನೆ ಮಾಡು ಅಂತೇಳಿ ಹೇಳುತ್ತೆ. ಆಗ ತೋಳ, ಓ ಈ ಕುದುರೆ ಹೇಳ್ತಿರೋದು ಸರಿಯಾಗಿದೆ, ನಾನು ಅಲ್ಲಿಗೆ ಹೋದರೆ 5-6 ಚಿರತೆಗಳಂದರೆ ನನಗೆ ಸುಮಾರು ಒಂದು 15 ದಿನಕ್ಕೆ ಆಗೋಷ್ಟು ಊಟ ಸಿಗುತ್ತೆ. ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರನ್ನೆಲ್ಲರನ್ನೂ ಕರ್ಕೊಂಡು ಹೋಗೋಣ. ಸರಿ ಆಯಿತು ಅಂತೇಳಿ ಕುದುರೆ ಮಾತಿಗೆ ಮರಳಾದಂಥ ಈ ತೋಳ, ಸರಿ ಆಯಿತು ನಡಿ ಹೋಗೋಣ ಅಂತೇಳಿ ವಾಪಸ್ಸು ಹೋಗುತ್ತೆ. ಇನ್ನೇನು ಸ್ವಲ್ಪ ದೂರದಲ್ಲಿ ನದಿ ದಡ ಇರುತ್ತೆ. ಆಗ ಕುದುರೆ ಆ ತೋಳನ ಬೆನ್ಮೇಲೆ ಕೂರಿಸ್ಕೊಂಡು ವಾಪಸ್ ತಿರ್ಕೊಂಡು ಬರ್ತಾ ಇರುತ್ತೆ. ಇನ್ನು ಸ್ವಲ್ಪ ದೂರ ಹೋದರೆ ನದಿಯ ದಡ ಸಿಗುತ್ತೆ. ಆಗ ಕುದುರೆ ಏನು ಮಾಡುತ್ತೆ, ಇದು ನನಗೆ ಸರಿಯಾದ ಅವಕಾಶ, ಇದನ್ನು ನಾನು ಉಪಯೋಗಿಸ್ಕೋಬೇಕು ಅಂತೇಳಿ ತನ್ನ ದೇಹವನ್ನು ಅಲ್ಲಾಡಿಸುತ್ತೆ. ಅಲ್ಗಾಡಿಸಿದ ತಕ್ಷಣ ತನ್ನ ದೇಹದ ಮೇಲೆ ಕೂತಿದ್ದಂಥ ತೋಳ ಆ ನದಿಯ ನೀರಲ್ಲಿ ಬಿದ್ದುಬಿಡುತ್ತೆ. ಆ ಬಿದ್ದ ತಕ್ಷಣ ಕುದುರೆ ಓಡಿ ಬರುತ್ತೆ. ಓಡಿ ಬಂದು ತೋಳಂಗೆ ಹೇಳುತ್ತೆ, ನೀನು ನನ್ನನ್ನೇ ಆಹಾರವಾಗಿ ತಿನ್ನಬೇಕು ಅಂತಿದ್ದೆಲ್ಲ, ನೀನು ಸ್ನೇಹಿತನಾಗು ಅಂತ ಕೇಳ್ಕೊಂಡೆ. ಸರಿ ಆಯಿತು ಅಂತ ಒಪ್ಪಿ ಬಂದರೆ ನನಗೆ ನೀನು ಅನ್ಯಾಯವನ್ನು ಮಾಡ್ತೀಯ. ನೀನು ಮಾಡಿದಂಥ ತಪ್ಪಿಗೆ ನೀನು ಶಿಕ್ಷೆಯನ್ನು ಅನುಭವಿಸು. ಈ ನದಿಯಲ್ಲಿ ಸಾಕಷ್ಟು ಮೊಸಳೆಗಳಿದ್ದಾವೆ, ಆ ಮೊಸಳೆಗಳಿಗೆ ನೀನೇ ಆಹಾರ ಆಗು ಅಂತೇಳಿ ಅಲ್ಲಿಂದ ಕುದುರೆ ಓಡಿ ಹೋಗಿ ತನ್ನ ಜೀವವನ್ನು ರಕ್ಷಣೆಯನ್ನು ಮಾಡ್ಕೊಳುತ್ತೆ. ಇಲ್ಲಿ ತೋಳ ಮೊಸಳೆಗಳ ಬಾಯಿಗೆ ತುತ್ತಾಗಿ ಮೊಸಳೆಗಳಿಗೆ ಆಹಾರ ಆಗಿ ತನ್ನ ಜೀವವನ್ನು ಬಿಡುತ್ತೆ. ಇಷ್ಟು ಈ ಕತೆ. ಈ ಕುದುರೆ ಆಪತ್ಕಾಲದಲ್ಲಿ ಉಪಾಯವನ್ನು ಮಾಡಿ ತನ್ನ ಜೀವವನ್ನು ರಕ್ಷಣೆ ಮಾಡ್ಕೊಳ್ತು, ಮತ್ತು ಆ ಕೆಟ್ಟ ಬುದ್ಧಿ ಇರುವಂಥ ತೋಳಕ್ಕೂ ಕೂಡ ಪಾಠವನ್ನು ಕಲಿಸ್ತು. ಇಷ್ಟು ಈ ಕತೆ. ಇದರಿಂದ ನಮಗೆ ಸಿಗೋ ನೀತಿ ಏನಂದರೆ, ನೋಡಿ, ಎಷ್ಟೋ ಸಲ ನಾವು ಬೇರೆಯವರ ಮಾತಿಗೆ ಮರಳಾಗ್ತೀವಿ. ಕೆಲವೊಂದ್ಸಲ ಅವರು ಕೆಟ್ಟವರು ಅಂತ ನಮಗೆ ಗೊತ್ತಿರುತ್ತೆ, ಆದರೂ ಕೂಡ ಅವ್ರು ಮಾಡಿದಂಥ ತಪ್ಪುಗಳೆಲ್ಲವನ್ನ ಮರೆತು ಈ ಕ್ಷಣಕ್ಕೆ ಅವ್ರೇನು ಮಾತಾಡ್ತಿರ್ತಾರೋ, ಅವ್ರೇನು ಒಳ್ಳೆ ಮಾತುಗಳಾಡ್ತಿರ್ತಾರೋ ಅದಕ್ಕೆ ನಾವು ಮರಳಾಗಿ ಅದಕ್ಕೆ ಒಪ್ಕೊಂಡು ಸರಿ ಅಂತೇಳಿ ಅವ್ರ ಮಾತು ಕೇಳಿ ಮುಂದೆ ನಾವು ದೊಡ್ಡ ಸಮಸ್ಯೆಗಳಿಗೆ ಸಿಗಾಕೊಳ್ಳೋ ಅಂಥ ಸಂದರ್ಭವನ್ನು ತಂದ್ಕೋತೀವಿ. ಅದಕ್ಕೆ ನೀವು ಬೇರೆಯವ್ರ ಮಾತನ್ನು ಕೇಳೋದಕ್ಕೂ ಮುಂಚೆ ಅದು ಸರಿನಾ ತಪ್ಪ, ಅವ್ರು ಏನು ಹೇಳ್ತಿದ್ದಾರೆ, ಅದರಿಂದ ನಮಗೇನ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತೋ, ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಎಲ್ಲವನ್ನು ನೀವು ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಳಿ. ಕಣ್ಣಿಗೆ ಕಾಣೋದೆಲ್ಲನೂ ಒಳ್ಳೆಯದು ಅಂತ ನೀವು ನಂಬಬೇಡಿ. ಮತ್ತು ಬೆಳ್ಳಗಿರೋದೆಲ್ಲ ಹಾಲು ಅಂತ ನೀವು ದಯವಿಟ್ಟು ಕುಡಿಯೋದಕ್ಕೆ ಹೋಗಬೇಡಿ. ಏನನ್ನೇ ಆಗಲಿ ಪರೀಕ್ಷೆ ಮಾಡಿ ನಂತರ ನಂಬೋದು ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ, ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ವಿಡಿಯೋ ನೋಡ್ತಾ ಇರೋವಂಥವ್ರೆಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನನಗೀಗ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.